ಅಬ್ಬಾ, ಎಂಥ ದೈತ್ಯ ಪ್ರಾಣಿ, ನೋಡಿದ್ರೇ ಭಯ ಆಗುತ್ತೆ. ಹಾಗಿದ್ದಿದ್ದು ನಾನು ದುಬಾರಿ ಇನ್ಸಿಡೆಂಟ್ ಆಗೋ ಜಸ್ಟ್ 1 ಡೇ ಮುಂಚೆ ಹೋಗಿದ್ದೆ. ಆನೆ ನೋಡಲೇಬೇಕು ಅಂತ ನದಿ ದಾಟ್ಕೊಂಡು ಬೇರೆ ಹೋದೆ. ಸುತ್ತ ಎಲ್ಲ ಎಷ್ಟು ಖುಷಿಯಿಂದ ಆನೆ ಮುಟ್ಲಿಕ್ಕೆ ಹೋಗ್ತಿದ್ರು, ಅಷ್ಟು ಭಯ ಇದ್ದರೂ ಕೆಲವರು ಫೋಟೋ ತೆಕ್ಕೊಳ್ಳೇಬೇಕು ಅನ್ನೋ ಆಸೆ ಅವ್ರಿಗೆಲ್ಲ. ಆನೆ ಅಂದರೆ ಯಾರಿಗೆ ಭಯ ಇರಲ್ಲ, ಆದರೆ ನಮಗೆ ಆನೆ ಮುಟ್ಟಕ್ಕೆ, ಆನೆ ಸ್ನಾನ ಮಾಡ್ಸೋಕ್ಕೆ ಫೆಸಿಲಿಟಿ ಮಾಡಿದ್ದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಆದರೆ ಅದೇ ಟೈಮಲ್ಲಿ ನಾವು ಯೋಚನೆ ಮಾಡಬೇಕಲ್ವಾ, ಆನೆಗಳಿಗೆ ಎಷ್ಟು ಇರಿಟೇಟ್ ಆಗ್ತಿತ್ತು ಯಾರಿಗೂ ತಿಳಿತಿರ್ಲಿಲ್ಲ. ಏನೇ ಆದರೂ ಅವು ಕಾಡು ಪ್ರಾಣಿಗಳು ಮತ್ತು ಅವುಗಳ ನಡವಳಿಕೆ ಊಹಿಸೋದು ಅಸಾಧ್ಯ. ಇದನ್ನು ಯಾವತ್ತೂ ಮರಿಬಾರ್ದು ನಾವು ಹೋಗಿದ್ದ ದಿನಾನೇ ಇನ್ಸಿಡೆಂಟ್ ಆಗಿದ್ದರೆ ಏನು ಮಾಡಬೇಕಿತ್ತು? ಈ ಪ್ರಶ್ನೆಗೆ ಈಗಲೂ ನನ್ನ ಹತ್ರ ಉತ್ತರ ಇಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಚಿಕ್ಕ ಮಕ್ಕಳು ಅವ್ರ ಪೇರೆಂಟ್ಸ್ ಮಾತು ಕೇಳೋ ಥರ ಅದ್ರ ಮಾವುತ ಹೇಳೋ ಮಾತು ಕೇಳ್ತಿದ್ದ ಆನೆಗಳವು. ಅಂಥದ್ರಲ್ಲಿ ಈ ದುಬಾರಿ ಇನ್ಸಿಡೆಂಟ್ ಹೇಗಾಯಿತು, ಯಾಕಾಯಿತು ಅನ್ನೋದೇ ಆಶ್ಚರ್ಯ. ಏನೇ ಹೇಳಿದ್ರು, ಏನೇ ಕೇಳಿದ್ರು, ಹೋಗಿರೋ ಆ ಹೆಂಗಸಿನ ಜೀವ, ಹೋಗಿರೋ ಆ ಆನೆ ಜೀವ ಯಾವತ್ತೂ ಬರಲ್ಲ. ಲೆಟ್ ದೇರ್ ಸೋಲ್ಸ್ ರೆಸ್ಟ್ ಇನ್ ಪೀಸ್.